ನೋಡಿ, ಇಡೀ ವಿಶ್ವವನ್ನೇ ತಲೆತಗ್ಗಿಸುವ ಒಂದು ದೊಡ್ಡ ದುರಂತ ಬೆಂಗಳೂರು ಉಂಟಾಗಿದೆ. ಅದು ಸಂಬಂಧಪಟ್ಟ ಹಾಗೆ ಇವತ್ತು ಕರ್ನಾಟಕ ರಾಜ್ಯದ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯಿಂದ ಒಂದು ದೂರನ್ನು ಕೊಡಬೇಕು. ಸ್ವಾಮೀಜಿಗಳಿಗೂ ಈ ಸಮಾಜದಲ್ಲಿ ಜವಾಬ್ದಾರಿ ಇದೆ. ಸ್ವಾಮೀಜಿಗಳು ಕೂಡ ಅನ್ನ ಊಟ ಮಾಡ್ತಾ ಇದೆಯಂತ ಭಾವನೆಯಲ್ಲಿ ಇದೆಲ್ಲ ನೋಡಿಕೊಂಡು ಕುತ್ಕೊಳ್ಳೋಕೆ ನಾವು ಹುಚ್ಚರಲ್ಲ, ದಡ್ಡರಲ್ಲ ಅಂತ ಭಾವನೆಯನ್ನು ತಿಳಿದುಕೊಂಡು ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಛಲವಾದಿ ಸಮುದಾಯದ ಜಗದ್ಗುರುಗಳು ಆದ ಶ್ರೀ ಬಸವನಾಗೇದೇವ ಶರಣರು ಇವತ್ತು ನಮ್ಮಲ್ಲಿದ್ದಾವೆ. ಜೊತೆ ನಮ್ಮ ಕುಂಬಾರ ಸಮುದಾಯದ ಜಗದ್ಗುರುಗಳು ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷರಾಗಿದ್ದ ಶ್ರೀ ಬಸವಮೂರ್ತಿ ಕುಂಬಾರಗುಂಡೆಯ ಮಹಾಸ್ವಾಮಿಗಳು ಕೂಡ ಇಲ್ಲಿ ಇದ್ದಾವೆ. ನಾನು ಈಡಿಗ ಸಮುದಾಯದ ಗುರುಗಳು, ಈ ಸಂಘದ ರಾಜ್ಯದ ಅಧ್ಯಕ್ಷರು ಕೂಡ ಇದ್ದೇನೆ. ಮತ್ತು ನಮ್ಮ ನ್ಯಾಷನಲ್ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಮಂಚೇಗೌಡರು, ಸ್ಟೇಟ್ ಕೋಆರ್ಡಿನೇಟರ್ ನಾಗರಾಜ್ ನಾಯ್ಕರು ಕೂಡ ಇದ್ದಾರೆ. ಬಂಧುಗಳೇ, 4ನೇ ತಾರೀಕು ಸಾಯಂಕಾಲ ಇಲ್ಲಿ IPL ಯಾವುದು RCB ತಂಡ ಗೆದ್ದದಕ್ಕೋಸ್ಕರ ಬ್ಯಾಂಗ್ಳೂರಿನಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಯಾವುದೂ ಸಂಬಂಧ ಇಲ್ಲ. ಕರ್ನಾಟಕ ಸರ್ಕಾರಕ್ಕೆ RCB ಕಂಪನಿಯಿಂದ 1 ರೂಪಾಯಿಯನ್ನೇ ತೆರಿಗೆ ಬರುತ್ತಾ ಇಲ್ಲ. ಕನ್ನಡಿಗರಾಗಿರ್ತಕ್ಕಂಥ ಆಟಗಾರರು ಆ ತಂಡದಲ್ಲಿ ಇಲ್ಲ. ಒಂದು ವೇಳೆ ಅಷ್ಟೊಂದು ಕನ್ನಡ ಅಭಿಮಾನ ಇದ್ರೆ ಕನ್ನಡಿಗ ಆಟಗಾರನ ಹರಾಸ್ ತೆಗೆದುಕೊಳ್ಳೋ ಮಾಡಬೇಕಿತ್ತು. ಅದು ಈ ತಂಡ ಮಾಡಲಿಲ್ಲ. ಅದು ಯಾವುದೂ ಮಾಡದೆ 3ನೇ ತಾರೀಕಿಗೆ ಗೆದ್ದು ತರಾತುರಿಯಲ್ಲಿ ಇವತ್ತು ಬ್ಯಾಂಗ್ಳೂರಿನಲ್ಲಿ ಯಾವುದೂ ಮುನ್ನೆಚ್ಚರಿಕೆ ಕ್ರಮವನ್ನೇ ಇಲ್ಲದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸೀದಾ HAL ಏರ್ಪೋರ್ಟ್ಗೆ ಹೋಗಿ ಆ ತಂಡವನ್ನು ಇನ್ವೈಟ್ ಮಾಡ್ತಾರೆ. ಅನಂತರ ವಿಧಾನಸಭೆಯ ಪ್ರಾಂಗಣದಲ್ಲಿ ಕಾರ್ಯಕ್ರಮವನ್ನೇ ಮಾಡುತ್ತಾರೆ. ವಿಧಾನಸಭೆಯ ಪ್ರಾಂಗಣದಲ್ಲಿ ಕಾರ್ಯಕ್ರಮ ಮಾಡುವಾಗ ಅದು ಖಾಸಗಿ ಕಾರ್ಯಕ್ರಮ ಅಲ್ಲ. ಅದು ಯಾವ ಕಾರ್ಯಕ್ರಮ? ಸರ್ಕಾರಿ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಅದು ಅನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬರೀ 35-45 ಸಾವಿರ ಜನ ಸೇರ್ತದೆ. ಅಲ್ಲಿ 10 ಲಕ್ಷ ಜನ ಅಲ್ಲಿ ಕ್ರೌಡ್ ಆಗ್ತಾರೆ. ಒಂದು ದಿನಕ್ಕೆ ಮುಂಚೆ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ಗಳು ಇಲ್ಲಿ ಏನು ಮಾಡ್ತಾರೆ, ಎಲ್ಲರೂ ಬನ್ನಿ ಅಂತ ಹೇಳಿ ಅವರು ಆಹ್ವಾನ ಕೊಡ್ತಾರೆ. RCB ತಂಡವರು ಕೊಡ್ತಾರೆ. ಬಂಧುಗಳೇ, ರಾಜ್ಯದ ಬಡವರ ಮಕ್ಕಳು, ರಾಜ್ಯದ ಅಭಿಮಾನಿಗಳು, ಹಿಂದುಳಿದ ವರ್ಗ, ಎಲ್ಲ ವರ್ಗದವರು ಕೂಡ ಅಭಿಮಾನವನ್ನು ಇಟ್ಕೊಂಡು ಬಂದಿದ್ದರು. ಆದರೆ ಪ್ರಾಣ ಕೊಡುವ ವಿಧಾನಸಭೆಯ ಪ್ರಾಂಗಣದಲ್ಲಿ ಪ್ರಾಣ ತೆಗೆಯುವ ಕೆಲಸವನ್ನೇ ರಾಜ್ಯ ಸರ್ಕಾರ ಮಾಡಿರತಕ್ಕಂಥದ್ದು. ಹಾಗಾಗಿ ಅದೆಲ್ಲ ಆದ ಮೇಲೆ ಪೊಲೀಸ್ ಅಧಿಕಾರಿಗಳನ್ನೇ ಸಿಟಿ ಪೊಲೀಸ್ ಕಮಿಷನರ್ ಸನ್ಮಾನ್ಯ ಶ್ರೀ IPS ಅಧಿಕಾರಿಯಾದ ದಕ್ಷ ಅಧಿಕಾರಿಯಾದ ಸನ್ಮಾನ್ಯ ಶ್ರೀ ನಮ್ಮ ದಯಾನಂದ ಸಾಹೇಬರು, ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು. ಇವತ್ತುವರೆಗೂ ಕೂಡ ಒಂದು ಕಪ್ಪು ಚುಕ್ಕಿ ಅವರ ಮೇಲೆ ಇಲ್ಲ. ಇವತ್ತು ಅವರೇ ಸಸ್ಪೆಂಡ್ ಮಾಡಿದ್ದಾರೆ. ಈ ಸ್ಟೇಷನ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ. ಇವತ್ತು DCP ಅವರು ಲೆಟರ್ ಕೊಟ್ಟಿದ್ದಾರೆ ಸರ್ಕಾರಿಗೆ, ನಮಗೆ ಆಗಲ್ಲ ರಕ್ಷಣೆ ಕೊಡಕ್ಕಂತ ಹೇಳಿದ್ದಾರೆ. ಇದು ಯಾವುದೂ ಕೇಳದೆ ರಾಜಕೀಯ ತವಲಕ್ಕೋಸ್ಕರ ರಾಜಕೀಯದ ಒಂದು ಪ್ರತಿಷ್ಠೆಯನ್ನ ಮಾಡಬೇಕು ಅಂತ ಹೇಳಿ ಯಾರೋ ಆಟ ಆಡಿ ಗೆದ್ದಿದ್ದೀವಿ, ಅದನ್ನ ಹೋಗಿ ನಾವು ಕೂಡ ಅದನ್ನ ಕ್ರೆಡಿಟ್ ತಗೋಬೇಕು ಅಂತ ಹೇಳಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಪರಮೇಶ್ವರ್ ಅವರು ಹೇಳುತ್ತಾರೆ, ನಾವು ನೈತಿಕ ಹೊಣೆ ಹೊತ್ತಿದೆ ಅಂತ. ನೈತಿಕ ಹೊಣೆ ಹೊತ್ತದು ಯಾರನ್ನೇ 4-5 ಜನರನ್ನೇ ತಲೆದಂಡೆ ಮಾಡಿ ಸಸ್ಪೆಂಡ್ ಮಾಡುವುದಲ್ಲ. ಆ ನೈತಿಕ ಹೊಣೆಯನ್ನೇ ಹೊತ್ತದು ಹೇಗೆ? ನಿಮ್ಮ ಪದವಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂದ್ರೆ ಅದಕ್ಕೊಂದು ನಾವು ಜವಾಬ್ದಾರಿ ಅಂತ ಹೇಳಬಹುದು. ಆದರೆ ಇಲ್ಲಿ ಸ್ವಾಮೀಜಿಗಳು ಯಾರೂ ಕೂಡ ಇಲ್ಲಿ ಒಂದು ಮೀಡಿಯಾ ಪಬ್ಲಿಸಿಟಿ ಆಗಲಿ ಮತ್ತೊಂದಕ್ಕೋಸ್ಕರ ನಾವು ಬಂದಿಲ್ಲ. ನಮಗೆ ಗೊತ್ತಿದೆ, ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಯಾರ ವಿರುದ್ಧ? ಮುಖ್ಯಮಂತ್ರಿಗಳ ವಿರುದ್ಧ, ಸನ್ಮಾನ್ಯ DK ಶಿವಕುಮಾರ್ ವಿರುದ್ಧ, ಚೀಫ್ ಸೆಕ್ರೆಟರಿ ವಿರುದ್ಧ, DGP ವಿರುದ್ಧ, ಮಾನ್ಯ ಗೃಹ ಸಚಿವರ ವಿರುದ್ಧ. ಹಾಗಾಗಿ ನಾವು ಹೇಳತಕ್ಕಂಥದ್ದು ಒಂದೇ, ಇದು ತನಿಖೆ ಆಗಬೇಕು. ಕೂಡಲೇ ದಕ್ಷ ಅಧಿಕಾರಿಯ ಪೊಲೀಸ್ ಅಧಿಕಾರಿಗಳ ಸಸ್ಪೆನ್ಷನ್ ಏನು ಮಾಡಬೇಕು? ಕ್ಯಾನ್ಸಲ್ ಮಾಡಬೇಕು. ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ 11 ಜನ ತೀರೋಗಿದೆಲ್ಲ ಬಂಧುಗಳ, ತಾವು ದಯವಿಟ್ಟು ಕೇಳಿಸ್ಕೊಳ್ಳಿ. ನನ್ನ ಕೈಯಲ್ಲಿ ಒಂದು FIR ಕಾಪಿ ಇದೆ. FIR ಕಾಪಿ ಇದೆ. ಇದ್ರ ಸೆಕ್ಷನ್ ಯಾವುದು ಗೊತ್ತಾ? 101 ಅಂದ್ರೆ ಹಳೆ, 302 ಅಂದ್ರೆ ಮರ್ಡರ್ ಕೇಸು. ಇದು ಯಾವ ಕೇಸು ಗೊತ್ತಾ ತಮಗೆ? 2024 ಅಂಗೋಲ ಶಿರೂರು ಗುಡ್ಡ ಕುಸಿದು ಬಿದ್ದು 11 ಜನ ಬಡವರು ತೀರೋಗಿದ್ರು ರಾಜ್ಯದಲ್ಲಿ. ಮಾನ್ಯ ನ್ಯಾಯಾಲಯದ ಆದೇಶದಂತೆ
ಅವರನ್ನೇ ಅರೆಸ್ಟ್ ಮಾಡಕ್ಕೆ ಕೋರ್ಟ್ ಹೇಳಿದ್ರು, FIR ಮಾಡಿದ್ರು. ಬಂಧುಗಳೇ, ಈ ಸರ್ಕಾರ ಇಲ್ಲಿವರೆಗೂ ಕೂಡ IRB ಅಂತ ಕಂಪನಿ, ಲಕ್ಷಾಂತರ ಕೋಟಿ ಇರತಕ್ಕಂಥ ಕಂಪನಿಯ ಮೇಲೆ 8 ಜನರ ಮೇಲೆ ಮಾಲೀಕರು ಸೇರಿದ ಕೇಸ್ ಆಗಿದೆ. ಇವತ್ತುವರೆಗೂ ಕೂಡ 3 ತಿಂಗಳಾಯಿತು FIR ದಾಖಲು ಮಾಡಿ. ಇವತ್ತು ಕೂಡ ಕಾರವಾರ SP ಆಗಲಿ, ಮಾನ್ಯ ಪರಮೇಶ್ವರ್ ಅವರಾಗಲಿ ಇವರನ್ನ ಅರೆಸ್ಟ್ ಮಾಡಲಿಲ್ಲ, ಅರೆಸ್ಟ್ ಬಂಧಿಸಲಿಲ್ಲ. 11 ಜನ ಅಲ್ಲಿ ತೀರೋಗಿದ್ರು, 11 ಜನ ಇಲ್ಲಿ ತೀರೋಗಿದೆ, 11 ಜನ ಅಲ್ಲಿ ತೀರೋಗಿದ ಹಿಂದುಳಿದ ವರ್ಗ, ಇಲ್ಲಿ 8 ಜನ ನಾನು ಸಾವಲ್ಲಿ ಜಾತಿ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಪದೇ ಪದೇ ಸಂವಿಧಾನವನ್ನೇ ಹೇಳುತ್ತೀರಿ, ಸಂವಿಧಾನ ರಕ್ಷಣೆ ಎಂದೇ ಹೇಳುತ್ತೀರಿ. ಇವತ್ತು ನನ್ನ ಪ್ರಶ್ನೆ ಏನು, ಇವತ್ತು ಈ FIR ಆಗಿದೆ, ಅರೆಸ್ಟ್ ಯಾಕೆ ಮಾಡಲಿಲ್ಲ? 11 ಜನಕ್ಕೆ ಎಷ್ಟು ಹಣ ಕೊಟ್ಟು ಗೊತ್ತಾ ಬಂಧುಗಳೇ? 5 ಲಕ್ಷ ರೂಪಾಯಿ ಕೊಟ್ಟು. ಅಂಗೋಲ ಶಿರೂರು ಗುಡ್ಡ ಬರೀ 5 ಲಕ್ಷ ರೂಪಾಯಿ. ಇಲ್ಲಿ ಎಷ್ಟು ಘೋಷಣೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು? ಬರೀ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಕರ್ನಾಟಕದ ಆಮೇಲೆ ಜಾಸ್ತಿ ಮಾಡಿದ್ರು. ಕರ್ನಾಟಕದ ಒಂದು ಆನೆ ಕೇರಳಕ್ಕೆ ಹೋಗಿ ತಗೊಂಡೋದ್ರು, ಅಲ್ಲಿ ಯಾರೊಬ್ರು ಡೆತ್ ಆದ್ರು ಆನೆಯಿಂದ, 25 ಲಕ್ಷ ರೂಪಾಯಿಯನ್ನೇ ಘೋಷಣೆ ಮಾಡಿದ್ರು. ಅದಕ್ಕೆ ನಮ್ಮ ಅತಿ ಹಿಂದುಳಿದ ವರ್ಗದಿಂದ ನಮ್ಮ ಡಿಮ್ಯಾಂಡ್ ಏನು, ಇದು ಪೊಲೀಸ್ ಈಗಿರತಕ್ಕಂಥ CID ತನಿಖೆ ಮತ್ತು ಯಾವುದೂ ನಮಗೆ ನಂಬಿಕೆ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಏನಾಗಬೇಕು, ಇದು ನ್ಯಾಯಾಂಗ ತನಿಖೆ ಆಗಬೇಕು. ಕೂಡಲೇ ಪರಮೇಶ್ವರ್ ಅವರನ್ನ ಸಂಪುಟ ಸಚಿವದಿಂದ ಕೈ ಬಿಡಬೇಕು ಅಂತಕ್ಕಂಥದ್ದು ಕೂಡ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆ ಇವತ್ತು ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.